ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಯೋಗಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ತಾವರೆಕೆರೆ ಜಾತ್ರೆಗೆ. ನಾನು ಯಾವತ್ತೂ ಹೋಗಿಲ್ಲ ಜಾತ್ರೆಗೆ, ತಾವರೆಕೆರೆಗೆ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ಯಾವ ಥರ ನಡೆಯುತ್ತೆ ಜಾತ್ರೆ ಅಂತ ನನಗೂ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಮನೆಯಿಂದ ಬಂದ್ವಿ ಬಸ್ ಸ್ಟಾಪಿಗೆ ಬಂದಿದ ತಕ್ಷಣ ಹೇಗೂ ಶಿರಾ ಗಾಡಿ ರೆಡಿ ಇತ್ತು. ಸೊ ಹಾಗಾಗಿ ಹೆಂಗೋ ಖಾಲಿ ಇದೆ ಅಂತ ಅಂದ್ಬಿಟ್ಟು ಇದಕ್ಕೆ ಹತ್ಬಿಟ್ವಿ ನಾವು. ನಾನು ಮತ್ತು ನಮ್ಮ ಆಂಟಿ ಮಗಳು ಹೋಗ್ತಾ ಇದ್ದೀವಿ. ಇವ್ರ ಮನೆ ದೇವರೇನೆ ಅದು. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ನಾವಂತೂ ಶಿರಾ ರೀಚ್ ಆದ್ವಿ. ಈಗ ಇಲ್ಲಿಂದ ನಾವು ಆಟೋನಲ್ಲಿ, ಇಲ್ಲಾಂದರೆ ಬಸ್ ಸಿಕ್ಕಿದ್ರೆ ಬಸ್ನಲ್ಲಿ ತಾವರೆಕೆರೆಗೆ ಹೋಗಬೇಕು. ಬನ್ನಿ ಹೋಗೋಣ. ಅಮ್ಮರು ಸಿಕ್ಕಿದ್ರು, ಬಸ್ ಸ್ಟಾಪಲ್ಲಿ ಈ ಸೈಡಲ್ಲಿದ್ದರು. ಇವಳು ನನ್ನ ತಂಗಿ ಫ್ರೆಂಡ್ಸ್. ಯಾವಾಗಲೂ ಫ್ರೆಂಡ್ಸ್ ಹತ್ರ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ. ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ. ಇವರು ನಮ್ಮಮ್ಮ ಫ್ರೆಂಡ್ಸ್. ಇವತ್ತಿನ ಔಟ್ಫಿಟ್ ನಂದು ಹೀಗಿದೆ. ಆವಾಗಲೇ ಔಟ್ಫಿಟ್ ತೋರ್ಸೋಕ್ಕಾಗಿರಲಿಲ್ಲ. ಈಗ ನಾವು ಆಟೋನಲ್ಲಿ ಹೋಗೋಣ ಅಥವಾ ಬಸ್ ಇಲ್ಲ ಅಂತಂದ್ರು ಇಲ್ಲಿ ಗೌರ್ಮೆಂಟ್ ಬಸ್ಸು. ಹಾಗಾಗಿ ಹೋಗೋಣ ಆಟೋನಲ್ಲಿ ಅಂತ ಹೋಗ್ತಾ ಇದ್ದೀವಿ. ಆಟೋಗೆ ಅಮ್ಮ, ನಾನು, ನನ್ನ ತಂಗಿ, ನಮ್ಮ ಆಂಟಿ ಮಗಳು ಹೋಗ್ತಾ ಇದ್ದೀವಿ. ಹೇಗೋ ಬಂದ ಕೂಡಲೇ ನಮಗೆ ಆಟೋ ಸಿಕ್ತು. ಆಟೋವನ್ನು ಕರಿತಾ ಇದ್ದಾರೆ. ತಾವರೆಕೆರೆಗೆ ಆಟೋ ಹೋಗುತ್ತೆ ಅಂತ ಬಸ್ನವರು ಕರಿತಾ ಇದ್ದಾರೆ. ಬಸ್ಸು ಹೋಗುತ್ತೆ ಬನ್ನಿ ಅಂತ ನಾವು ಆಟೋಗೆ ಹತ್ತಿದ್ವಿ. ಆಟೋನಲ್ಲಿ ಹಿಂದೆ ಕೂತ್ಕೊಂಡು ಹೋಗೋ ಖುಷಿನೇ ಬೇರೆ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಹೋದ್ರಂತೂ ಇನ್ನಿದ್ದು ತುಂಬ ಖುಷಿಯಾಗಿರುತ್ತೆ. ತಾವರೆಕೆರೆ ರೀಚ್ ಆದ್ವಿ. ಈಗ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಸ್ವಲ್ಪ ದೂರ ಅಂತೆ. ಹಾಗಾಗಿ ಇಲ್ಲೇ ಇಳಿಸೋದು ನಮಗೆ. ಇಲ್ಲಿಂದ ನಡ್ಕೊಂಡು ಹೋಗಬೇಕು ನಾವು. ತುಂಬ ಬಿಸಿಲಿದೆ. ಇನ್ನೇನು ಜಾತ್ರೆ ಹತ್ರ ರೀಚ್ ಆದ್ವಿ ನಾವು. ಈಗ ಹೋಗಬೇಕು ಜಾತ್ರೆ ಒಳಗಡೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ. ತೇರ್ ಹತ್ರ ಬರೋ ಅಷ್ಟರಲ್ಲಾಗಲೇ ದೇವ್ರನ್ನ ತೇರ್ ಮೇಲೆ ಕೂರಿಸ್ತಾ ಇದ್ರು. ನೋಡಿ, ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಇಲ್ಲಿ ತೇರು. ಗರುಡ ಬಂದು 3 ಪ್ರದಕ್ಷಿಣೆ ಏನೋ ಹಾಕತ್ತಂತೆ. ಅದಾದ್ಮೇಲೆ ತೇರು ಮುಂದೆ ಬರೋದು ಅಂತ ಹೇಳ್ತಾರೆ. ಹಾಗಾಗಿ ನಾನಿವತ್ತು ನೋಡಬೇಕು ಇಲ್ಲಿ ತೇರು ಯಾವ ಥರ ನಡೆಯುತ್ತೆ ಅಂತ. ಹಾಗಾಗಿ ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀನಿ. ಬರುತ್ತಾ ಇಲ್ವಾ ಗರುಡ ಅನ್ನೋದನ್ನು ನೋಡೋಣ. ಇಲ್ಲಿ ಒಬ್ಬ ಅಂಕಲ್ಲು ನಾಲ್ಗೆಗೆ ತ್ರಿಶೂಲ ಚುಚ್ಬಿಟ್ಟು ಕೈಯಲ್ಲಿ ವಿಭೂತಿ ಇಟ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ದಾರೆ. ಇದು ಅರ್ಕೆನ ಅಥವಾ ದೇವಸ್ಥಾನದ ಕಡೆಯಿಂದ ಮಾಡ್ತಾರ ಅಂತ ಗೊತ್ತಿಲ್ಲ ನನಗೆ. ಗೊತ್ತಿರೋರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತೇರಿನ್ನು ಎಳೆಯೋದಕ್ಕೆ ಸ್ಟಾರ್ಟೇ ಮಾಡಿಲ್ಲ. ನನ್ನ ತಂಗಿ ಆಗಲಿ ಬಾಳೆಹಣ್ಣು ತಗೊಂಡು ಹೊರಟಿದ್ದಾಳೆ ತೇರಿಗೆ ಸಿತೀನಿ ಅಂತ. ತೇರ್ ಹತ್ರನೂ ಹೋಗ್ಲಿಲ್ಲ ಫ್ರೆಂಡ್ಸ್. ಅದು ಯಾರ ತಲೆ ಮೇಲೆ ಬಿದ್ದಿದೆ ಅಂತನೂ ಗೊತ್ತಾಗಲಿಲ್ಲ. ಈ ಸಲ ಇಷ್ಟೊಂದು ಗರುಡ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಗರುಡ ಅಲ್ಲ, ಅದು ಬೇರೆ ಪಕ್ಷಿ. ಗರುಡ ಆದರೆ ಒಂದೇ ಸಿಂಗಲ್ ಬರೋದು. ಅದು ಬಂದು ಸುಮ್ಮನೆ ಪ್ರದಕ್ಷಿಣೆ 3 ರೌಂಡ್ ಏನೋ ಹಾಕಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ.
ನೋಡೋಣ ಗರುಡನ ಅಥವಾ ಬೇರೆ ಪಕ್ಷಿನ ಅಂತ. ಈಗ ಕಾಣಿಸ್ತಾ ಇರೋದು ಗರುಡ, ಅದು ಒಂಟಿಯಾಗಿದೆ. ಇದೇ ಗರುಡ ಅಂತ ನಾನು ಅನ್ಕೋತೀನಿ. ತುಂಬ ಹೈಟಲ್ಲಿದೆ, ನಾನು ತುಂಬ ಝೂಮ್ ಹಾಕಿದ್ದೀನಿ ಫೋನಲ್ಲಿ. ನೋಡೋಣ, ಇದೆ ಅನ್ಸುತ್ತೆ ಗರುಡ. ಅಂಕಲ್ ಯಾಕಿನ್ನ ರಥನ ಎಳಿತಾ ಇಲ್ಲ? ಗರುಡ ಬಂದು ತೇರ್ ಸುತ್ತ ಪ್ರದಕ್ಷಿಣೆ ಹಾಕ್ದೆ ಎಷ್ಟೇ ಜನ ಬಂದ್ ಎಳಿಲಿ ಅದು ಹೋಗಲ್ಲ. ಅಲ್ಲಿ ನೋಡು. ನಾವು ಈಗ ದೇವಸ್ಥಾನ ಒಳಗಡೆ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಕಾಲು ತೊಳ್ಕೊಂಬಿಡೋಣ. ಈಗ ದೇವ್ರ ದರ್ಶನಕ್ಕೆ ಕ್ಯೂನಲ್ಲಿ ಹೋಗೋಣ ಬನ್ನಿ. ತುಂಬ ಜನ ಇದ್ದಾರೆ. ನಾವಂತೂ ಈಗ ದೇವಸ್ಥಾನದ ಒಳಗಡೆ ಬಂದ್ವಿ. ಬಂದಿದ ತಕ್ಷಣ ದೇವ್ರಿಗೆ ಏನೋ ಪೂಜೆ ಮಾಡ್ತಾ ಇದ್ರು. ಹಾಗಾಗಿ ನಮಗೆ ತುಂಬ ಹೊತ್ತಿನವರೆಗೂ ದರ್ಶನ ಆಯಿತು. ಇಲ್ಲಿ ನಾವು ದೇವ್ರ ಮುಂದೆ ತುಂಬ ಹೊತ್ತಿನವರೆಗೂ ನಿಂತಿದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ದೇವ್ರಿಗೆ ಹೇಗೆ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೇವರು. ಈಗ ನಾವು ದೇವ್ರ ಆರತಿ ತಗೊತಿದ್ದೀವಿ. ಆರತಿ ತಗೊಂಡು ಪಕ್ಕದಲ್ಲೇ ಇನ್ನೊಂದು ದೇವರಿದೆ. ಆ ದೇವ್ರದ್ದು ದರ್ಶನ ಮಾಡ್ಕೊಂಡ್ಬಿಟ್ಟು ನಾವು ಆಚೆ ಹೋಗೋಣ. ಇದು ಹೆಣ್ಣು ದೇವರು. ದೇವ್ರ ದರ್ಶನ ಮಾಡ್ಕೊಂಡ್ಬಿಡೋಣ. ದೇವಸ್ಥಾನದಿಂದ ಆಚೆ ಬಂದಿದ ತಕ್ಷಣ ಸ್ವಲ್ಪ ಬಾಯಾರಿಕೆ ಆಗಿತ್ತು ಅಂತ ಅಂದ್ಬಿಟ್ಟು ಕಬ್ನಲ್ಲಿ ಕುಡಿಯೋದಕ್ಕೆ ಬಂದಿದ್ದೀವಿ. ಅಲ್ಲಿ ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ವಿ. ಯಾಕೆಂದ್ರೆ ಉಳಿಯರಲ್ಲಿ ಸಿಗಲ್ಲ ಅಲ್ಲ, ಅದಕ್ಕೆ ಅದೇ ಕಡೆ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಅಣ್ಣ ಅವರು ಚೆನ್ನಾಗಿ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇಲ್ಲಿ ನಮ್ಮಮ್ಮ ಮತ್ತೆ ನಮ್ಮ ಆಂಟಿ ಮಗಳು ಇಲ್ಲಿ ನಿಂತ್ಕೊಂಡು ಕಬ್ನಲ್ಲಿ ಕುಡಿತಾ ಇದ್ದಾರೆ. ನಾವು ಈ ಕಡೆ ಸೈಡ್ ನಿಂತ್ಕೊಂಡು ಕಬ್ನಲ್ಲಿ ಕುಡಿತಾ ಇದ್ವಿ. ನಾವೀಗ ಕಬ್ನಲ್ಲಿ ಕುಡಿದಿದ್ದಾಯ್ತು. ಊರಿಗೆ ಹೋಗೋಣ ರಿಟರ್ನು ಅಂತ ಅಂದು ರೋಡ್ ಹತ್ರ ಹೋಗ್ತಾ ಇದ್ದೀವಿ. ರೋಡ್ ಹತ್ರ ಹೋಗಿ ಈಗ ಆಟೋಗೆ ವೆಯ್ಟ್ ಮಾಡಬೇಕು. ತುಂಬ ರಶ್ ಇರುತ್ತೋ ಏನೋ, ವೆಯ್ಟ್ ಮಾಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಒಂದು ಹುಡ್ಗ ಗೊಂಬೆದ ಮುಖ ಹಾಕ್ಕೊಂಡಿದ್ದಾನೆ. ನಾವು ನೋಡಿದ ತಕ್ಷಣ ಆ ಕಡೆ ತಿಳ್ಕೊಂಬಿಟ್ಟ. ಅವನು ಚಿಕ್ಕ ಮಕ್ಕಳು ಅಂದ್ರೆ ಹಾಗೆ ಅಲ್ವಾ, ಜಾತ್ರೆ ಅಂತ ಅಂದರೆ ಆ ಥರದ ಗೊಂಬೆ ಮುಖಗಳು ತೊಗೊಂಡು ಹಾಕ್ಕೊಳ್ಳೋದೆ ಜಾಸ್ತಿ. ನಾವಂತೂ ಇಲ್ಲಿಗೆ ಬಂದು ಒಂದು 1/2 ಅವರ್ ಮೇಲಾಯಿತು. ಬಂದು ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಒಂದು ಆಟೋ ಬಂತು. ಈ ಆಟೋದಿಂದ ಈಗ ನಾವು ಶಿರಾಗೆ ಹೋಗ್ಬೇಕು. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು ಎದೆಯ. ನಾವಂತೂ ಈಗ ಶಿರಾ ರೀಚ್ ಆದ್ವಿ. ಶಿರಾ ಬಸ್ ಸ್ಟಾಪಿಗೆ ಬಂದ್ವಿ. ಆಟೋದವರಿಗೆ ಅಮೌಂಟ್ ಕೊಟ್ಬಿಡೋಣ. ಆಟೋ ನಮಗೆ ಅಮೌಂಟ್ ಕೊಟ್ಬಿಟ್ಟು ಈಗ ಬಸ್ ಸ್ಟಾಪಿಗೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಸ್ಲಿಪ್ಪರ್ ಕಳ್ಕೊಂಡ್ಬಿಟ್ಟಿದ್ಲು ದೇವಸ್ಥಾನದಲ್ಲಿ. ಹಾಗಾಗಿ ಬರೀ ಕಾಲಲ್ಲೇ ನಡ್ಕೊಂಡು ಬರ್ತಿದ್ದಾಳೆ. ನಾವೀಗ ಹೊಟ್ಟೆ ಹಸ್ತಿತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಬಸ್ ಸ್ಟಾಪಲ್ಲೇ ಉಷಾ ಹೋಟೆಲ್ ಅಂತ ಇದೆ ಶಿರಾದಲ್ಲಿ. ಇಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಮಸಾಲೆ ದೋಸೆ ತಿನ್ನೋಣ ಅಂತ ಬಂದಿದ್ದೀವಿ. ಹೇಗಿರುತ್ತೆ ಏನು ಅಂತ ನೋಡೋಣ. ಮುಂಚೆ ಎಲ್ಲ ಚೆನ್ನಾಗಿ ಮಾಡೋರು, ಈಗ ಹೇಗೆ ಮಾಡ್ತಾರೆ ಅಂತ ನೋಡೋಣ. ತಂಗಿ ಆಗಲೇ ಫೋನ್ ಇಟ್ಕೊಂಡು ಕೂತು ಬಿಟ್ಟಿದ್ದಾಳೆ. ಈ ಜನುಮವೇ
ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸ. ನಾವೀಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಗಲೇ ಬಸ್ ಹತ್ತಿದ್ದೀವಿ. ಅಮ್ಮನೂ ತಂಗಿನೂ ಊರಿಗೆ ಹೋಗ್ತಾ ಇದ್ದಾರೆ. ಅವರು ಆ ಕಡೆ ಇನ್ನೊಂದು ಬಸ್ ಹತ್ತಿದ್ರು. ನಾವು ಈ ಗಾಡಿ ಹತ್ತಿದ್ವಿ. ದೋಸೆ ಸುಮ್ಮನೆ ತಿಂದಿದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋರು. ಮುಂಚೆ ಚೆನ್ನಾಗಿ ಮಾಡೋರಂತೆ, ಬಟ್ ಈ ಸಲ ಯಾಕೋ ಚೆನ್ನಾಗಿರಲಿಲ್ಲ ದೋಸೆ. ಈಗ ಬಸ್ ಇಳಿದು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ವೀಡಿಯೋಸ್ಗೆ ಸ್ಮಿತಾ ಯೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ಮಾಯಾವಿ ಮಿನುಗು ನೀನು